ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡಲ್ ಕಿಚನ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಬಾಯ್ಲ್ಡ್ ಎಗ್ ಬುರ್ಜಿ ಮಸಾಲ. ಇವತ್ತಿನ ಇಂಗ್ರೀಡಿಯೆಂಟ್ಸ್ ತೊಗೊಳ್ಳೋಣ. ಫಸ್ಟು ಎಣ್ಣೆ ತೊಗೊಳ್ಳಿ 3 ಸ್ಪೂನು. ನಂತರ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ, ಆಮೇಲೆ 2 ಈರುಳ್ಳಿ, ಆಮೇಲೆ 2 ಸಣ್ಣ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ 2 ಬಾಯ್ಲ್ಡ್ ಎಗ್ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ, ಆಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರು, ಆಮೇಲೆ ಸ್ವಲ್ಪ ಗರಂ ಮಸಾಲ. ಇಷ್ಟೆಲ್ಲ ತಗೊಳ್ಳೋಣ. ಫಸ್ಟಿಗೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಚೆನ್ನಾಗಿ ಖಾರ ಬಿಡಬೇಕು. ನಂತರ ಏನಿಲ್ಲ, ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸಿ, ಅದಾದಮೇಲೆ ಟೊಮೆಟೊ ಇದೆಯಲ್ಲ, ಟೊಮೆಟೊನೂ ಹಾಕ್ಬಿಡಿ. 2 ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕೆಂಪುರಿ ಬರಬೇಕು. ಕೆಂಪುರಿ ಬಂದ ತಕ್ಷಣ ಅದ್ರ ಮೇಲೆ ಸ್ವಲ್ಪ ಅರಿಶಿನ, ಅದೇ ಟರ್ಮರಿಕ್ ಪೌಡರು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಿ. ಜಾಸ್ತಿ ಉಪ್ಪಾದರೆ ಆಮೇಲೆ ಏನೂ ಇಲ್ಲ, ತಿಂದಿರೋದು ವೇಸ್ಟು, ಮಾಡಿರೋದು ವೇಸ್ಟು, ಆಮೇಲೆ ತಿನ್ನೋಕ್ಕೂ ಆಗೋಲ್ಲ. ಅದಕ್ಕೋಸ್ಕರ ಅದು ಸ್ವಲ್ಪ ನೋಡ್ಕೊಂಡು ಹಾಕಿ. ನಂತರ ಸ್ವಲ್ಪ ಚಿಲ್ಲಿ ಪೌಡ್ರು, ಆಮೇಲೆ ಜೀರಿಗೆ ಮತ್ತು ಕೊತ್ತಂಬರಿದ ಪೌಡ್ರು. ಈ ಕಡೆ ಗರಂ ಮಸಾಲ ಜಾಸ್ತಿ ಆಗ್ಬೋದಲ್ಲ, ಇದು ಸ್ವಲ್ಪ ಸಿಂಪಲ್ ಆಗಿರುತ್ತೆ. ಜಾಸ್ತಿ ಗರಂ ಮಸಾಲ ಹೊಟ್ಟೆಗೆ ಏನು ಪ್ರಾಬ್ಲಮ್ ಆಗೋಲ್ಲ. ಚೆನ್ನಾಗಿ ಬಾಡಿಸಿದ ಮೇಲೆ ಆಮೇಲೆ ಕಟ್ ಮಾಡಿರೋ ಬಾಯ್ಲ್ಡ್ ಎಗ್ ಇರುತ್ತಲ್ಲ, ಅದನ್ನು ಹಾಕ್ಬಿಡಿ. ಹಾಗೆ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಯಲ್ಲ, ಅದನ್ನು ಹಾಕ್ಬಿಡಿ. ಲಾಸ್ಟಿಗೆ ಏನು ಬೇಡ, ಈಗಲೇ ಹಾಕಿದ್ರೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ರಸ ಎಳೆಯುತ್ತೆ. ಆದಮೇಲೆ ಸ್ವಲ್ಪ ಚೆನ್ನಾಗಿ ಬಾಡಿಸ್ಬಿಡಿ. ಆಮೇಲೆ ನಿಮ್ಮ ರೆಡಿ ಆಯಿತು ನೋಡಿ, ಎಗ್ ಬುರ್ಜಿ ಬಾಯ್ಲ್ಡ್ ಎಗ್ ಮಸಾಲ. ನಿಮಗೆ ಇದನ್ನು ಚಪಾತಿ, ರೈಸು ಮತ್ತು ಪರೋಟ ಅದೆಲ್ಲ ಸಖತ್ತಾಗಿ ತಿನ್ಬೋದು. ನಿಮ್ಗೆ ಇಷ್ಟವಾದಲ್ಲಿ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಅಂತೂ ಮಾಡೋದಂತೂ ಮರಿಬೇಡಿ. ಧನ್ಯವಾದಗಳು. ಬಾಯ್.